2011ರ ಹೊತ್ತಲ್ಲಿ ಸಾರಥಿ ಏನನ್ನ ಮಾಡಿತ್ತೋ ಅದರ ಡಬಲ್ ಇಂಪ್ಯಾಕ್ಟನ್ನು ಬಹುಶಃ ದ ಡೆವಿಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ, ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ. ಅಭಿಮಾನಿಗಳಿಂದ ಹಿಡಿದು ಪ್ರೇಕ್ಷಕರವರೆಗೆ ಒಂದು ಅಂತರ್ಗಂಗೆ ಹರಿತಾ ಇದೆ. ಅದು ಆಸ್ಫೋಟಗೊಳ್ಳುವ ದಿನ ಡಿಸೆಂಬರ್ 11. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಯಾವುದೇ ಕಾರಣಕ್ಕೂ ದ ಡೆವಿಲ್ ಸಿನಿಮಾದ ಒಂದು ಯಶಸ್ಸಿನ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದರ್ಶನ್ ಮತ್ತೆ ಮತ್ತೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತಿನ ಲೇಟೆಸ್ಟ್ ನ್ಯೂಸು ಏನು ಅಂತಂದರೆ, ಅವರಿರುವ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸಹ ಕೈದಿಗಳೊಟ್ಟಿಗೆ ಏನೋ ಒಂದು ಸಣ್ಣ ಕಿರಿಕಾಗಿದೆ ಅನ್ನುವಂಥ ಸುದ್ದಿಯೂ ಬರ್ತಾ ಇದೆ. ಪ್ರಾಯಶಃ ಒಂದು ತಲೆದಿಂಬು ಮತ್ತು ಒಂದು ಹಾಸಿಗೆ, ಒಂದು ಪ್ರಾಥಮಿಕ ಸೌಲಭ್ಯಗಳಿಗೆ ಕೂಡ 3-4 ತಿಂಗಳಿಂದ ಜಡ್ಜರೆದುರು ಬಂದು ಅಂಗಲಾಚಬೇಕಾದಂಥ ಒಂದು ಸ್ಥಿತಿ ಇದೆಯಲ್ಲ, ಅದು ಬಹುಶಃ ದರ್ಶನ್ ಅವರನ್ನ ಮಾನಸಿಕವಾಗಿ ಕಂಗೆಡಿಸಿದೆ, ಧೃತಿಗೆಡಿಸಿದೆ, ಎಲ್ಲೋ ಒಂದು ಕಡೆ ವಿಚಲಿತಗೊಳಿಸಿದೆ ಅಂತ ನಾನು ಭಾವಿಸ್ತೇನೆ. ಇಂಥ ಸಂದರ್ಭದಲ್ಲಿ ಇನ್ನು 2 ದಿನದಲ್ಲಿ ದರ್ಶನ್ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಂಥ ಸಿನಿಮಾ ದ ಡೆವಿಲ್ ಬಿಡುಗಡೆ ಆಗ್ತಾ ಇದೆ. ಕಾಟೇರದ ನಂತರ ಪ್ರಾಯಶಃ ದರ್ಶನ್ ಅಭಿಮಾನಿಗಳು ಹಲವು ಸ್ಥಿತ್ಯಂತರಗಳನ್ನ ನೋಡಿದ್ದಾರೆ, ನೋವನ್ನ ಉಂಡಿದ್ದಾರೆ. ದಿ ಡೆವಿಲ್ ಸಿನಿಮಾದ ಮೂಲಕ ಡಿ ಬಾಸ್ ಮತ್ತೆ ಮರುಜನ್ಮವನ್ನ, ಮರುಹುಟ್ಟನ್ನ ಕನ್ನಡದ ನೆಲದಲ್ಲಿ ಅವರ ಅಭಿಮಾನಿಗಳ ಎದೆಯಲ್ಲಿ ಹುಟ್ಟುವುದನ್ನ ಮತ್ತು ಆ ವಿಜಯೋತ್ಸವದ ಆಚರಣೆಯ ಕ್ಷಣಗಣನೆಗೆ ಎಲ್ಲರೂ ಈಗ ಪಕ್ಕಾಗಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಟ್ರೈಲರ್ ಬಿಡುಗಡೆಯಾಗಿದೆ, ಹಾಡು ಬಿಡುಗಡೆಯಾಗಿದೆ. ಡಿಸೆಂಬರ್ ಅಂತಂದ್ರೆ ವ್ಯಾವಹಾರಿಕವಾಗಿ ರಜಾ ದಿನಗಳು ಹೆಚ್ಚಿರುವುದರಿಂದ ಕನ್ನಡದ 3 ಬಹಳ ಅದ್ಭುತವಾದಂಥ ಸಿನಿಮಾಗಳು ಬರ್ತಾ ಇವೆ. ಒಂದು ರೀತಿಯಲ್ಲಿ ಕನ್ನಡದ ಮೊದಲ ದರ್ಜೆಯ ಜನಪ್ರಿಯ ಸ್ಟಾರ್ಗಳ ಸಿನಿಮಾ ಒಂದಾದರ ಮೇಲೆ ಒಂದು ಬರ್ತಾ ಇದೆ. 25ಕ್ಕೆ 2 ಸಿನಿಮಾ ಒಟ್ಟಿಗೆ ಬರ್ತಾ ಇದೆ. ಒಂದು ಮಾರ್ಕ್, ಇನ್ನೊಂದು 45. 11ರಿಂದ ಈ ತಾರೆಯರ ಸಿನಿಮಾದ ಅಬ್ಬರ ಅಥವಾ ಹಬ್ಬ ಅದು ಆರಂಭ ಆಗ್ತಾ ಇದೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂಡ್ ದಿ ಲಾಸ್ಟ್ ಇಂಪ್ರೆಷನ್ ಅಂತ ಒಂದು ಮಾತಿದೆ. ಬಹುಶಃ ಡಿಸೆಂಬರ್ ತಿಂಗಳ ಫಸ್ಟ್ ಇಂಪ್ರೆಷನ್ ಆರಂಭ ಆಗುವುದು ದ ಡೆವಿಲ್ ಸಿನಿಮಾದ ಮೂಲಕ, ದರ್ಶನನ ಅಬ್ಬರ ಮತ್ತು ಹೆಜ್ಜೆ ಗುರುತುಗಳ ಮೂಲಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ. ಡೆವಿಲ್ ಟ್ರೈಲರ್ ಬಂದು ಇಷ್ಟು ದಿನ ಆದ ಮೇಲೆ ನಾನು ಯಾಕೆ ಅದನ್ನ ಪ್ರಾಸ್ತಾವಿಕವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಂದ್ರೆ, ಈಗಾಗಲೇ ದ ಡೆವಿಲ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಅದರ ಸಿನಿಮಾದ ಭಾಗಿದಾರರಾದಂತ ಕಲಾವಿದರ ಸಂದರ್ಶನವನ್ನ ಮತ್ತು ದರ್ಶನ್ ಮತ್ತು ಜೈಲು, ದರ್ಶನ್ ಮತ್ತು ಕೇಸು, ಅದಕ್ಕೆ ಸಂಬಂಧಪಟ್ಟು ಎಲ್ಲೋ ಒಂದು ಕಡೆ ದರ್ಶನ್ನರನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ವ್ಯವಸ್ಥೆಯ ಬಗ್ಗೆ ನಾನು ಬಹಳಷ್ಟು ಮಾತಾಡಿದೆ. ಮೇಲಿಂದ ಮೇಲೆ ದರ್ಶನ್ ಅವರ ಬಗ್ಗೆ ಆಗಲಿ, ಡೆವಿಲ್ ಬಗ್ಗೆ ಆಗಲಿ ಮಾತಾಡ್ತಾ ಇರುವುದು ಅಷ್ಟು ಸೂಕ್ತವಲ್ಲ ಅನ್ನುವ ಕಾರಣಕ್ಕಾಗಿ 2 ದಿನ ಇರುವಾಗ ಈಗ ಈ ಟ್ರೈಲರ್ ಬಗ್ಗೆ ಮತ್ತು ನಿರೀಕ್ಷೆಯ ಬಗ್ಗೆ, ಅಥವಾ ಈವರೆಗಿನ ದರ್ಶನ್ ಸಿನಿಮಾದಲ್ಲಿಯೇ ದರ್ಶನ್ನನ ರೂಪ ಮತ್ತು ಅಭಿವ್ಯಕ್ತಿ, ಆ ಸಿನಿಮಾದ ಕಥಾನಕ, ಆ ಒಂದು ಭರ್ಜರಿಯಾದಂಥ ನಿಗೂಢವಾದಂಥ ಪಾತ್ರ, ಇವುಗಳ ಬಗ್ಗೆ ಒಂದಿಷ್ಟು ಮಾತಾಡುವ ಮೂಲಕ ಹಿಂದೆ ಸಾರಥಿ ಹೇಗೆ ಒಂದು ಐತಿಹಾಸಿಕವಾದಂಥ ಹೆಜ್ಜೆ ಗುರುತನ್ನ, ಜನಪ್ರಿಯತೆಯ ಟ್ರೆಂಡ್ ಸೆಟರ್ ಅನ್ನ ಮಾಡಿತ್ತೋ, ಅದೇ ಪರಿಸ್ಥಿತಿ, ಅದೇ ನಿರೀಕ್ಷೆ, ಅದೇ ತಮ್ಮ ಡಿ ಬಾಸ್ ಜೈಲಲ್ಲಿದ್ದಾರೆ ಅನ್ನುವಂಥ ದುಃಖ, ದುಗುಡ
ಇವೆಲ್ಲದರ ಸಮ್ಮಿಶ್ರವಾದಂಥ ಒಂದು ಭಾವನಾತ್ಮಕವಾದಂಥ ಒಳತೋಟಿಯಲ್ಲಿ ಅಭಿಮಾನಿಗಳಿಂದ ಹಿಡಿದು ಪ್ರೇಕ್ಷಕರವರೆಗೆ ಒಂದು ಅಂತರ್ಗಂಗೆ ಹರಿತಾ ಇದೆ. ಅದು ಆಸ್ಫೋಟಗೊಳ್ಳುವ ದಿನ ಡಿಸೆಂಬರ್ 11. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಯಾವುದೇ ಕಾರಣಕ್ಕೂ ದ ಡೆವಿಲ್ ಸಿನಿಮಾದ ಒಂದು ಯಶಸ್ಸಿನ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಪ್ರಕಾಶ್ ವೀರ್, ಮಿಲನ ಪ್ರಕಾಶ್ ಅವರ ಸಿನಿಮಾದ ನಿರ್ದೇಶನದ ಆ ಜಾಡು ಮತ್ತು ಅದರ ತರಿಕವೇ ಅಂಥದ್ದು. ಅವರು ಯಾವುದೇ ಸಿನಿಮಾವನ್ನ ಇಲ್ಲಿವರೆಗೆ ಮಾಡಿದ್ದಾರೋ ಆ ಸಿನಿಮಾ ಎಲ್ಲವೂ ಒಂದು ಕನ್ನಡ ಚಿತ್ರರಂಗದ ಅವಿಸ್ಮರಣೀಯವಾದಂಥ ದಾಖಲೆಯನ್ನ ನಿರ್ಮಿಸಿದೆ. ಮತ್ತೆ ಅವರ ಸೃಜನಾತ್ಮಕವಾದಂಥ ಸೂಕ್ಷ್ಮತೆಯ ಕಟ್ಟುವಿಕೆಯ ಒಂದು ಸಿನಿಮಾವನ್ನ ಹೇಗೆ ಜನಪ್ರಿಯವಾದಂಥ ನೆಲೆಯಲ್ಲಿ ಅವರ ಅಭಿಮಾನಿಗಳಿಗೂ ಪ್ರೇಕ್ಷಕರಿಗೂ ಏಕಕಾಲದಲ್ಲಿ ಹೇಗೆ ಅದನ್ನು ಮುಟ್ಟಿಸಬೇಕು, ಭಾವನಾತ್ಮಕವಾಗಿ ಅವರನ್ನ ಹೇಗೆ ಆಳಬೇಕು ಅನ್ನುವ ದಿಕ್ಕಿನಲ್ಲಿ ಮಿಲನ ಪ್ರಕಾಶ್ ವೀರ್ ಯಾವತ್ತೂ ಎಡವಿದ ಉದಾಹರಣೆಗಳಿಲ್ಲ. ಅವರದೇ ಆದಂಥ ಒಂದು ಜಾದೂಗಾರಿಕೆ, ಅವರದೇ ಆದಂಥ ಒಂದು ಸೃಜನಾತ್ಮಕವಾದಂಥ ಹರಿವು ಅವರ ಸಿನಿಮಾದ ಒಂದು ಹೊಕ್ಕುಳು ಬಳ್ಳಿಯಾಗಿರುತ್ತೆ ಅನ್ನೋದರ ಬಗ್ಗೆ ಇಲ್ಲಿವರೆಗಿನ ಅವರ ಸಿನಿಮಾಗಳು ನಮಗೆ ಬಹಳಷ್ಟು ದಾಖಲೆಗಳನ್ನು, ಬಹಳಷ್ಟು ಸತ್ಯವನ್ನು ಕಣ್ಣೆದುರು ಇಟ್ಟಿದೆ. ಮೊದಲ ಬಾರಿಗೆ ದರ್ಶನ್ ಅಂತ ಒಬ್ಬ ಸ್ಟಾರ್ ನಟನನ್ನು ತನ್ನ ನಿರ್ದೇಶನದ ಮೂಲಕ, ಅದರಲ್ಲೂ ದರ್ಶನ್ಗೆ ಪ್ರತಿಕೂಲವಾಗಿರುವಂಥ ವಾತಾವರಣದ ಮಧ್ಯೆ ಡಿಸೆಂಬರ್ನಲ್ಲಿ ಒಂದು ರೀತಿಯ ಸ್ಟಾರ್ ವಾರ್ ನಡೆಯಬಹುದು ಅನ್ನುವ ರೀತಿಯ ವಾತಾವರಣದ ಮಧ್ಯೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಒಂದು ಸವಾಲು ಹೌದು. ಅದರ ಜೊತೆಗೆ ಅದು ಒಂದು ರೀತಿಯಲ್ಲಿ ದರ್ಶನ್ ಅವರ ಇಡೀಯದಾದಂಥ ಅಭಿವ್ಯಕ್ತಿಯ ಮತ್ತು ನಟನಾ ಜೀವನದ ಒಂದು ಪರ್ವಕಾಲವೂ ಹೌದು. ದ ಡೆವಿಲ್ ಅವರ ಇಡೀಯದಾದಂಥ ರೂಪ ಮತ್ತು ವಸ್ತು, ಇಲ್ಲಿಯವರೆಗೆ ಅವರು ಬಿಟ್ಟಂಥ ಪ್ರಚಾರದ ಸಾಮಗ್ರಿಗಳ ಮೂಲಕ ಅದು ಹುಟ್ಟಿಸಿರುವ ಕ್ರೇಜ್ ಇದೆಯಲ್ಲ, ಅದು ಕೇವಲ ಅವರ ಅಭಿಮಾನಿಗಳ ಮಟ್ಟದಲ್ಲ, ಇಡೀ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಎದೆಯಲ್ಲಿ ಅದು ದಾಂಗುಡಿಯನ್ನು ಈಗಾಗಲೇ ಇಟ್ಟಿದೆ. ಇನ್ನೇನು 48 ಗಂಟೆ ಬಾಕಿ ಇದೆ. ಆ 48 ಗಂಟೆಯಲ್ಲಿ ಅವರ ಇಡೀಯದಾದಂಥ ಒಂದು ದಾಖಲಾರ್ಹವಾದಂಥ ಕಟೌಟನ್ನು ಕಟ್ಟಿ ನಿಲ್ಲಿಸುವ ಕೆಲಸಗಳು ನಡೀತಾ ಇದೆ. ಇಡೀ ರಾಜ್ಯಾದ್ಯಂತ ದರ್ಶನ್ ಅವರ ಅಭಿಮಾನಿಗಳಂತೂ ತಮ್ಮದೇ ಆದ ರೀತಿಯಲ್ಲಿ ಪುಳಕೋತ್ಸವವನ್ನು, ನಿರೀಕ್ಷೆಯ ಮಹಾ ಒಂದು ಸಂದರ್ಭವನ್ನು ಅವರು ಆನಂದಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ದ ಡೆವಿಲ್ ಟ್ರೈಲರ್ ಅನ್ನು ನೋಡಿದಾಗ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ, ಈ ಕಥೆ ಏನು, ಈ ಪಾತ್ರ ಏನು, ಮತ್ತು ಅಲ್ಲಿ ಒಂದು ನಾಯಕಿಯ ಹೇಳುವ ಪ್ರಕಾರ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ, ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ. ಹಾಗಾದರೆ ದರ್ಶನ್ ಕೇವಲ ನಾಯಕನಾಗಿಯೋ ಅಥವಾ ಒಂದು ನಿಗೂಢವಾದಂಥ ನೆಲೆಯಲ್ಲಿ ಪ್ರತಿನಾಯಕನಾಗಿ, ವಿಲನ್ ಆಗಿ, ಡೆವಿಲ್ ಆಗಿ ಇಡೀಯದಾದಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನ್ಯಾಯಕ್ಕೆ ಹೋರಾಡುವಂಥ ಒಬ್ಬ ನಾಯಕನಾಗಿ ನಮ್ಮ ಎದುರು ಕಾಣಿಸ್ಕೊಳ್ತಾನೋ, ಅಥವಾ ಬಹುಕೃತ ವೇಷದಲ್ಲಿ ನಮ್ಮನ್ನು ಎದುರುಗೊಳ್ತಾರೋ, ಈ ಎಲ್ಲ ಒಂದು ಕುತೂಹಲವನ್ನು ಕಣಜದ ಸ್ವರೂಪದಲ್ಲಿ ಆ ಟ್ರೇಲರ್ ಕಟ್ಟಿಕೊಟ್ಟಿದೆ. ಅದರ ಜೊತೆಗೆ ಮಿಲನ ಪ್ರಕಾಶ್ ಅಂತವರು ನಮಗೆ ಯಾಕೆ ಬಹಳ ಮುಖ್ಯವಾದಂಥ ನಮ್ಮ ಕನ್ನಡದ ಅಸ್ಮಿತೆಯ ಒಬ್ಬ ನಿರ್ದೇಶಕರಾಗಿ ನಮ್ಮನ್ನು ಸ್ಪಂದಿಸ್ತಾರೆ ಅಂತಂದರೆ, ಆ ಟ್ರೇಲರನ್ನು ಆರಂಭದಲ್ಲಿ ಅವಲಕ್ಕಿ ಪವಲಕ್ಕಿ ಕಾಂಚಾಣ ಮಿಣಮಿಣ ಡಾಮ್ ಢೂಮ್ ಢಮಾರ್, ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಣ ಮೀಣ ಡಾಮ್ ಡೂಮ್. ಇದು ನಮ್ಮ ಬಾಲ್ಯವನ್ನು ಆಳಿದಂಥ ಒಂದು ಸಾಲುಗಳು, ನಮ್ಮ ಕನ್ನಡದ ನೆಲದ ಅಸ್ಮಿತೆಯ ಪ್ರಾತಿನಿಧಿಕ ಸಾಲುಗಳು. ಅದರ ಅರ್ಥ ಏನು? ಈ ಸಿನಿಮಾ ಕನ್ನಡದ ಸಿನಿಮಾ, ಕನ್ನಡದ ನೆಲದ ಸಿನಿಮಾ. ಅದರ ಜೊತೆಗೆ ಇದು ಹಳ್ಳಿಯಿಂದ ಶಹರದವರೆಗೆ ಪ್ರತಿಯೊಬ್ಬ ಪ್ರೇಕ್ಷಕರನ್ನು ಏಕಕಾಲದಲ್ಲಿ ಮುಟ್ಟಬಹುದಾದಂಥ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದನ್ನು ಟ್ರೈಲರಿನ ಆರಂಭದಲ್ಲೇ ಈ ಸಾಲುಗಳು, ಈ ಸಿನಿಮಾ ನಿಮ್ಮದು,
ಈ ಸಿನಿಮಾ ನಿಮ್ಮ ಎದೆಯ ಮಿಡಿತಕ್ಕೆ ಒಂದು ಸಂವಾದಿಯಾಗುವಂಥ ಚಿತ್ರ. ಈ ಸಿನಿಮಾ ದರ್ಶನ್ನಿಂದ ದರ್ಶನ್ಗೋಸ್ಕರ ದರ್ಶನ್ಗಾಗಿಯೇ ತುಡಿತಾ ಇರುವ ಮನಸ್ಸುಗಳಿಗೆ ಏನನ್ನ ಕೊಡಬಹುದು ಆತ್ಯಂತಿಕವಾಗಿ. ಅಲ್ಲಿ ಬರುವಂಥ ಆ ಫೈಟ್ಸ್ಗಳು, ಅವನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಆ ದರ್ಶನ್ ಕಾಣಿಸ್ಕೊಳ್ಳುವಂಥ ರೀತಿ, ಅದರ ಜೊತೆಗೆ ದರ್ಶನ್ ಅಭಿವ್ಯಕ್ತಿಯ ವೈವಿಧ್ಯತೆ, ಆ ಇಡೀ ಸಿನಿಮಾ ಒಂದು ಕಲರ್ಫುಲ್ ಆದಂಥ ಫ್ರೇಮನ್ನು ಹೊಂದಿರುವಂಥದ್ದು. ಆಮೇಲೆ ಪವರ್ಫುಲ್ ಆದಂಥ ಡೈಲಾಗ್ಸ್. ಪ್ರಾಯಶಃ ಮೊದಲ ಬಾರಿಗೆ ದರ್ಶನ್ ಅವರ ಚಿತ್ರದಲ್ಲಿ ಇಷ್ಟು ಸೌಂಡ್ಫುಲ್ಲಾಗಿ ಪವರ್ಫುಲ್ಲಾಗಿ ಪ್ರತಿ ಡೈಲಾಗು ಕೂಡ, ಸಂಭಾಷಣೆ ಕೂಡ, ಟ್ರೈಲರ್ನಲ್ಲಿ ಬಳಸಿದಂಥ ಆ ವಾಕ್ಯಗಳು ಅದು ಎದೆಗೆ ನೇರವಾಗಿ ತಟ್ತವೆ, ನಾಟ್ತವೆ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಅವರಿರುವ ಈ ಪರಿಸ್ಥಿತಿಯಲ್ಲಿ, ಅವರ ವೈಯಕ್ತಿಕ ಜೀವನದ ಈ ಏರಿಳಿತಗಳಲ್ಲಿ ಸಿನಿಮಾದ ಡೈಲಾಗ್ ಅಂತಲೇ ಅದನ್ನು ಭಾವಿಸಬೇಕೋ ಅಥವಾ ದರ್ಶನ್ ಅವರ ಸದ್ಯದ ಪರಿಸ್ಥಿತಿಗೆ ಅದು ಒಂದು ವ್ಯಾಖ್ಯಾನಿಸುವ ಅಥವಾ ಸಂವಾದಿಸುವ ಅಥವಾ ಪರ್ಯಾಪ್ತಗೊಳ್ಳುವಂಥ ಒಂದು ಸಂಭಾಷಣೆಯೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲೊಂದು ಮಾತು ಬರುತ್ತೆ, ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅನ್ನುವಂಥ ಒಂದು ಮಾತು. ಇದು ದರ್ಶನ್ ಅವರ ಅಭಿಮಾನಿಗಳಿಗೆ ಎದೆಯಲ್ಲಿ ಭತ್ತ ಕುಟ್ಟಿದ ಅನುಭವ ಆಗ್ಬೋದು. ಇನ್ನೊಂದು ಕಡೆ ಕಣ್ಣಲ್ಲಿ ನೀರು ತುಂಬಿ ದರ್ಶನ್ ಬಗ್ಗೆ ಇರುವಂಥ ಒಂದು ಸಂವೇದನಾತ್ಮಕವಾದಂಥ ಭಾವನಾತ್ಮಕವಾದಂಥ ಆ ಪ್ರೀತಿ ಅಭಿಮಾನಕ್ಕೆ ಸಾಕ್ಷಿಯಾಗಿ ಹರಿಯುವ ಕಣ್ಣೀರು ಆಗ್ಬೋದು. ಎದೆ ಬಡಿತವನ್ನು ತೀವ್ರಗೊಳಿಸುವಂಥ ಒಂದು ಸಾಕ್ಷಿ ಗುರುತು ಆಗ್ಬೋದು. ಯಾಕೆಂದರೆ ದರ್ಶನ್ ಅಂಥ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಅದು ಸಿನಿಮಾದ ಡೈಲಾಗಷ್ಟೇ ನಮ್ಮ ಎದೆಗೆ ನಾಟುವುದಲ್ಲ, ದರ್ಶನ್ ಅವರ ವೈಯಕ್ತಿಕ ಜೀವನದ ವಸ್ತುಸ್ಥಿತಿಯ ವ್ಯಾಖ್ಯಾನವಾಗಿ ಮತ್ತು ಅದರ ಕ್ಲೈಮ್ಯಾಕ್ಸ್ ಅನ್ನುವಂಥ ರೀತಿಯಲ್ಲಿ ಅದು ನಮ್ಮನ್ನು ತಟ್ಟುತ್ತದೆ, ಮುಟ್ಟುತ್ತದೆ ಮತ್ತು ತೀವ್ರವಾಗಿ ಕಾಡುತ್ತೆ. ಅಂದರೆ ಮಿಲನ ಪ್ರಕಾಶ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಸಿನಿಮಾವನ್ನು ಮಾಡಿಯೂ ಕೂಡ ಹಾಡುಗಳ ಮೂಲಕ, ಸಂಭಾಷಣೆಯ ಮೂಲಕ, ಅತ್ಯಂತ ವಿಭಿನ್ನವಾದಂಥ ಪವರ್ಫುಲ್ ಆದಂಥ ಆ್ಯಕ್ಷನ್ ಬ್ಲಾಕ್ಗಳ ಮೂಲಕ ಅವರು ನಮ್ಮನ್ನು ಹೇಗೆ ತಟ್ಟಬಹುದು, ಹೇಗೆ ರೋಮಾಂಚನಗೊಳಿಸಬಹುದು ಮತ್ತು ಆ ಸಿನಿಮಾ ಒಂದು ಉತ್ಸವದ ರೀತಿಯಲ್ಲಿ ಅಭಿಮಾನಿಗಳ ಎದೆಯಲ್ಲಿ ಅದು ದಾಖಲಾಗಬಹುದು ಅನ್ನೋದಕ್ಕೆ ಟ್ರೈಲರ್ ಒಂದು ಪೂರ್ವ ಒಂದು ಸಾಕ್ಷಿ ಗುರುತಾಗಿ ನಮ್ಮ ಕಣ್ಣೆದುರು ನಿಲ್ತಾ ಇದೆ. ಟ್ರೈಲರ್ ಕೇವಲ ಟ್ರೈಲರ್ ಅಲ್ಲ, ಅದು ದರ್ಶನ್ ಸಿನಿಮಾದ ಒಂದು ವೆಲ್ಕಮ್ ಅಖಾಡ ಅಂತಲೇ ನಾನು ಭಾವಿಸ್ತೇನೆ. ಮಾಮೂಲಿಯಾಗಿಲ್ಲ ಅದು ಟ್ರೈಲರ್. ಇಲ್ಲಿಯವರೆಗೆ ದರ್ಶನ್ ಸಿನಿಮಾವನ್ನು ಮಾಡಿದವರು ಮಾಡಿದಂಥ ಒಂದು ಟ್ರೈಲರಿಗೂ, ಟೀಸರಿಗೂ ಅಥವಾ ಪ್ರಚಾರದ ಸಾಮಗ್ರಿಗಳಿಗೂ ದ ಡೆವಿಲ್ನ ಪ್ರಕಾಶ್ ವೀರ್ ನೇತೃತ್ವದ ತಂಡ ಮಾಡಿದಂಥ ಈ ಟ್ರೈಲರ್ ಅಥವಾ ಟೀಸರ್ ಅಥವಾ ಪ್ರಚಾರದ ಸಾಮಗ್ರಿಗಳಿಗೂ ನೆಲಮುಗಿಲ ವ್ಯತ್ಯಾಸ ಇದೆ. ಪಕ್ಕಾ ಪ್ರೊಫೆಷನಲ್ ಆಗಿದೆ ಮತ್ತು ಅದು ದರ್ಶನ್ ಸಿನಿಮಾ ಅನ್ನುವುದಕ್ಕೆ ಒಂದು ರೀತಿಯಲ್ಲಿ ಹೆಗ್ಗುರುತಾಗಿದೆ. ದರ್ಶನ್ ಸಿನಿಮಾವನ್ನು ಯಾವ ರೀತಿಯಲ್ಲಿ ನಾವು ನೋಡ್ತಿದ್ದೇವೋ ಆ ರೀತಿಗಿಂತ ಭಿನ್ನವಾಗಿ ಇದನ್ನು ನೋಡಬಹುದು. ಮತ್ತು ಪ್ರಕಾಶ್ ಮತ್ತು ದರ್ಶನ್ ಉತ್ತರ ಧ್ರುವ ದಕ್ಷಿಣ ಧ್ರುವ ಒಂದು ಅರ್ಥದಲ್ಲಿ. ಪ್ರಕಾಶ್ ಒಂದು ಕಡೆ ಸೃಜನಾತ್ಮಕವಾಗಿ ತನ್ನದೇ ಆದಂಥ ಶಿಷ್ಟ ದಾರಿಯನ್ನು ತುಳಿದವರು. ಅವರು ಕಲಾತ್ಮಕವಾಗಿಯೂ ಬ್ರಿಡ್ಜ್ ಸಿನಿಮಾದ ದೃಷ್ಟಿಯಲ್ಲೂ ಮತ್ತು ಕಮರ್ಷಿಯಲ್ ಇದೆಲ್ಲದರನ್ನು ಅತ್ಯಂತ ಸಾವಧಾನದಿಂದ ಸೂಕ್ಷ್ಮವಾಗಿ ಕಲಸಿ ಬೆರೆಸಿ ಒಂದು ಕಲಾತ್ಮಕವಾದಂಥ ಫ್ರೇಮ್ವರ್ಕಲ್ಲೇ ಕಮರ್ಷಿಯಲ್ ಸಿನಿಮಾವನ್ನು ಕೊಡುವಂಥ ಡೈರೆಕ್ಟರ್ ಯಾರು ಇದ್ದರೆ ಅದು ಪ್ರಕಾಶ್. ಆದರೆ ಅದೇ ದರ್ಶನ್ ಕಥೆಯ ಸೂಕ್ಷ್ಮತೆಗಿಂತ
ಕಥೆಯ ಮೂಲಕ, ಪಾತ್ರದ ಮೂಲಕ, ತನ್ನ ಟ್ರೇಡ್ ಮಾರ್ಕಿನ ಮೂಲಕ, ಟ್ರಂಪ್ ಕಾರ್ಡಿನ ಮೂಲಕ ತನ್ನ ಅಭಿಮಾನಿಗಳಿಗೆ ಪುಳಕೋತ್ಸವವನ್ನು ಯಥೇಷ್ಟವಾಗಿ ಕೊಡುವಂಥ ಸಾಧ್ಯತೆಯನ್ನು ಹುಡುಕ್ತಾ ಹೊರಟವರು ದರ್ಶನ್. ಹಾಗಾಗಿ ಈ ಎರಡು ಧ್ರುವಗಳ ಒಂದು ಧ್ರುವೀಕರಣ ಇದೆಯಲ್ಲ, ಅದು ದ ಡೆವಿಲ್ ಸಿನಿಮಾದ ಬಹಳ ದೊಡ್ಡ ಶ್ರೇಯಸ್ಸಾಗಿ, ಜನಪ್ರಿಯತೆಯ ಒಂದು ಟ್ರೆಂಡ್ ಸೆಟ್ಟರ್ ಆಗಿ 11ರಿಂದ ಕನ್ನಡ ಚಿತ್ರರಂಗಕ್ಕೆ ಹೊಸದಾದಂಥ ಒಂದು ಪರ್ವಕಾಲವನ್ನು ಸೃಷ್ಟಿಸ್ತದೆ. ಸಾರಥಿಯ ಹಾಗೆಯೇ ಅದೊಂದು ಚರಿತ್ರಾರ್ಹವಾದಂಥ ತಿರುವಿಗೆ ಮತ್ತು ದರ್ಶನ್ ಜೈಲಲ್ಲಿದ್ದೂ ಕೂಡ ತನ್ನ ಸಿನಿಮಾದ ಮೂಲಕ ಅಭಿಮಾನಿಗಳ ಎದೆಯಲ್ಲಿ ಅವರು ಹುಟ್ಟುಹಾಕುವ ಆ ಜನಪ್ರಿಯತೆಯ ಒಂದು ಓಘ, ಅದು ಯಾರೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಟ್ರೇಲರ್ ಆ ರೀತಿಯಲ್ಲಿ ಎಲ್ಲ ಧ್ವನಿಗಳನ್ನು ಅದು ಹೇಳ್ತಾ ಇದೆ. ಒಂದು, ಆ ಪಾತ್ರ ಅತ್ಯಂತ ನಿಗೂಢವಾದದ್ದು. ಮೊದಲು ಅವನ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡಬೇಕು, ಒಂದೇ ಒಂದು ಲೂಪ್ ಹೋಲ್ ಸಿಕ್ಕರೂ ಸಾಕು ಅವನನ್ನು ಮುಗಿಸಬಹುದು. ಅಂದರೆ ಆ ಪಾತ್ರ ಎಷ್ಟು ಅಗಾಧವಾದಂಥ ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಅನ್ನೋದಕ್ಕೆ ಈ ಮಾತು ಬಹಳ ಮುಖ್ಯವಾದಂಥ ನೆಲೆಯನ್ನು ಒದಗಿಸ್ತದೆ. ಅದರ ಜೊತೆ ಕಮರ್ಷಿಯಲ್ ಆಗಿ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ಗಳು ಇದೆ. ಒಳ್ಳೊಳ್ಳೆಯ ಎದುರು ಕಲಾವಿದರುಗಳಿದ್ದಾರೆ, ಒಳ್ಳೊಳ್ಳೆಯ ಬ್ಲಾಕ್ಸ್ ಇದೆ, ಹಾಡುಗಳಿದೆ, BGM ಮತ್ತು ಇತ್ಯಾದಿಯಂತೂ ನೀವು ಕೇಳಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಅದು ಪರ್ಫೆಕ್ಟ್ ಆಗಿದೆ, ಹೊಸತನದಿಂದ ಕೂಡಿದೆ. ಹಾಗಾಗಿ ಮಿಲನ ಪ್ರಕಾಶ್ ವೀರ್ ಮತ್ತು ದರ್ಶನ್ನ ಈ ಕಾಂಬಿನೇಷನ್ನು ಕನ್ನಡಕ್ಕೆ ಒಂದು ಹೊಸತಾದಂಥ ಯುಗವನ್ನು, ಜನಪ್ರಿಯತೆಯ ಒಂದು ಟ್ರೆಂಡನ್ನು ಖಂಡಿತವಾಗಿಯೂ ಕಟ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಕಾಗಿಲ್ಲ. 2011 ಹೊತ್ತಲ್ಲಿ ಸಾರಥಿ ಏನನ್ನು ಮಾಡಿತ್ತೋ ಅದರ ಡಬಲ್ ಇಂಪ್ಯಾಕ್ಟನ್ನು ಬಹುಶಃ ದ ಡೆವಿಲ್ ಮಾಡುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಇಷ್ಟೇ, ಡಿಸೆಂಬರಲ್ಲಿ ಉಪೇಂದ್ರ, ಶಿವರಾಜ್ ಕುಮಾರ್, ಸುದೀಪ್ ಮತ್ತು ದರ್ಶನ್, ರಾಜ್ ಬಿ ಶೆಟ್ಟಿ ಬೇರೆ ಅದರ ಮಧ್ಯದಲ್ಲಿ ಇದ್ದಾರೆ. ರಾಜ್ ಬಿ ಶೆಟ್ಟಿಯನ್ನು ಅಭಿಮಾನಿಗಳನ್ನು ಪಡ್ಕೊಳ್ಳೋದ್ರಲ್ಲಿ ಕಡಿಮೆಯ ಸ್ಥಿತಿಯಲ್ಲಿ ಏನೂ ಇಲ್ಲ. ಅವರಿಗೆ ಅವರದೇ ಆದಂಥ ಒಂದು ಲೋಕವನ್ನು ಅವರು ಸೃಷ್ಟಿಸಿಕೊಂಡಿದ್ದಾರೆ. ಮತ್ತು ಪ್ರೇಮಿನ ಸಿನಿಮಾ ಇಲ್ಲಿ ಬಂದರೆ ಅದು ಈಗ ಮಾರ್ಕೋ, ಹಿಂದೆ ಮ್ಯಾಕ್ಸ್, ಎರಡೂ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ವಿಜಯ್. ಹಾಗಾಗಿ ಅಲ್ಲಿಯೂ ಕೂಡ ಅಷ್ಟೇ ಪವರ್ಫುಲ್ ಆದಂಥ, ಅಷ್ಟೇ ಗಂಭೀರವಾಗಿ ಕುತೂಹಲದಿಂದ ನಾವು ಕಾಯುವ ಹಾಗೆ ಆ ಸಿನಿಮಾಗಳು ಇದೆ. ಇಲ್ಲಿ ಅಭಿಮಾನಿಗಳು, ಒಬ್ಬರ ಅಭಿಮಾನಿಗಳು ಇನ್ನೊಬ್ಬರ ಅಭಿಮಾನಿಗಳೊಟ್ಟಿಗೆ ತಿಕ್ಕಾಟ, ಜಗಳಾಟ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದರಲ್ಲಿ ಬೇರೆ ಬೇಕಂತಲೇ ಏನೇನೋ ಹೊಲಸು ಸೃಜಿಸುವ ಮೂಲಕ ಕನ್ನಡದ ನಾಯಕರಿಗೆ, ಕನ್ನಡದ ಸಿನಿಮಾದ ಪ್ರೇಕ್ಷಕರ ಮಧ್ಯೆ ಒಂದು ವಿವಾದವನ್ನು ಇನ್ನೊಂದು ಹುಟ್ಟುಹಾಕುವ ಬದಲು ಒಬ್ಬೊಬ್ಬರ ಸಿನಿಮಾವನ್ನು ತಾದಾತ್ಮ್ಯದಿಂದ, ಪ್ರೀತಿಯಿಂದ ನೋಡುವ ಮೂಲಕ ಕನ್ನಡದ ಸಿನಿಮಾವನ್ನು ಗೆಲ್ಲಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಕನ್ನಡದ ಸಿನಿಮಾ ಥಿಯೇಟ್ರ್ನಲ್ಲಿ ಗೆಲ್ಲಬೇಕು. OTT ಬಾಗಿಲಂತೂ ಕನ್ನಡ ಸಿನಿಮಾಕ್ಕೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಗೆದ್ದೆತ್ತಿನ ಬಾಲ ಹಿಡಿಲಿಕ್ಕೆ ಶುರು ಮಾಡಿದ್ದಾರೆ ಅವರಿಗೆ ಕನ್ನಡದ ಸಿನಿಮಾದ ಬಗ್ಗೆ ಆಸಕ್ತಿಯೂ ಇಲ್ಲ, ಕಾಳಜಿಯೂ ಇಲ್ಲ. ಹಾಗಾಗಿ ಈ ಥರದ ಸಿನಿಮಾಗಳು ಗೆಲ್ಲುವ ಮೂಲಕ ಕನ್ನಡದ ಒಂದು ಭವಿಷ್ಯ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಸ್ಟಾರ್ ವಾರ್ ಮಾಡಬೇಕಾಗಿಲ್ಲ, ನಾವು ಸ್ಟಾರ್ಗಳ ಸಿನಿಮಾವನ್ನು ನೋಡುವ ಮೂಲಕ ಎಲ್ಲೋ ಒಂದು ಕಡೆ ಕಳೆಗುಂದುತ್ತಾ ಇರುವಂಥ ಕನ್ನಡ ಚಿತ್ರರಂಗಕ್ಕೆ ಕಳೆ ಕಟ್ಟಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲ ಸಿನಿಮಾಗಳೂ ಗೆಲ್ಲಬೇಕು, ಎಲ್ಲ ಸಿನಿಮಾಗಳೂ ದುಡ್ಡು ಮಾಡಬೇಕು. ಹಾಕಿದ ದುಡ್ಡಿಗೆ ಮೋಸ ಆಗದೇ ಇದ್ದರೆ ಮತ್ತೆ ನಿರ್ಮಾಪಕರು ಇಂಥ ಪ್ರಯತ್ನಗಳನ್ನು ಮುಂದುವರಿಸ್ತಾರೆ. ಹಾಗಾಗಿ ನಾವು ಕನ್ನಡ ಪ್ರೇಕ್ಷಕರು ಒಟ್ಟಾಗಬೇಕು, ಒಟ್ಟಾಗಿ ಎಲ್ಲ ಸಿನಿಮಾವನ್ನು ಗೆಲ್ಲಿಸಬೇಕು. ಅದರಲ್ಲೂ ಈಗ 11ನೇ ತಾರೀಕಿಗೆ ಈ ಕನ್ನಡ ಸಿನಿಮಾದ ಹಬ್ಬ ಆರಂಭ ಆಗತ್ತೆ. ಅದು ದರ್ಶನ್ ಅವರಿಂದ. ದರ್ಶನ್ ಅವರ ಈ ದ ಡೆವಿಲ್ ಕೊಡಬಹುದಾದ ದರ್ಶನದ ಸುಖ, ಆ ಸುಖಾನುಭೂತಿ ಅದು ಹಿಂದಿನವರ ಎಲ್ಲ ಸಿನಿಮಾಗಳನ್ನು
ಮೀರಿಸಿ ಒಂದು ಹೊಸದಾದಂಥ ನೆಲೆಯನ್ನು ಕನ್ನಡ ಚಿತ್ರರಂಗದಲ್ಲಿ ಹುಟ್ಟುಹಾಕತ್ತೆ. ಆ ಮೂಲಕ ದರ್ಶನ್ ನಮ್ಮ ಮಧ್ಯೆ ಇವತ್ತು ಕಾಣಿಸಿಕೊಂಡು ಪ್ರಚಾರದ ಮೂಲಕ ನಿಮ್ಮನ್ನು ಮುದ ಕೊಡದೇ ಇರಬಹುದು, ನಿಮಗೆ ಖುಷಿ ಕೊಡದೇ ಇರಬಹುದು, ಆದರೆ ನೀವು ಎಲ್ಲರೂ ಸೇರಿ ದ ಡೆವಿಲ್ ಸಿನಿಮಾವನ್ನು ಗೆಲ್ಲಿಸುವ ಮೂಲಕ ಅವರು ಇವತ್ತೇನು ಅವರ ಜೀವನದ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದ್ದಾರೆ, ಅವರ ಜೀವನದ ಅತ್ಯಂತ ಕಟುವಾದ ಕ್ರೂರವಾದ ಕ್ಷಣಗಳನ್ನು ಎದುರಿಸ್ತಾ ಇದ್ದಾರೆ. ಅಂಥ ಕ್ಷಣಗಳಿಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾದ ಗೆಲುವು, ಈ ಸಿನಿಮಾವನ್ನು ಮೆಚ್ಚಿಕೊಳ್ಳುವ ಪ್ರೇಕ್ಷಕರ ಎದೆಯ ಪ್ರೀತಿ ಅವರ ಕಷ್ಟದ ದಿನಗಳನ್ನು, ಸಂಕಷ್ಟದ ದಿನಗಳನ್ನು, ನೋವಿನ ದಿನಗಳನ್ನು ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಭವಿಸುವಂಥ ಕಿಂಚಿತ್ತು ಧೈರ್ಯವನ್ನು, ಸ್ಥೈರ್ಯವನ್ನು ಮತ್ತು ಸ್ವಲ್ಪ ಮಟ್ಟಿಗೆ ಭವಿಷ್ಯದ ಬಗ್ಗೆ ಇರುವ ಭರವಸೆಯ ಆ ನೆಲೆಯನ್ನು ಗಟ್ಟಿಗೊಳಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ದ ಡೆವಿಲ್ ಯಾವ ರೇಂಜಿನಲ್ಲಿ ಅದು ದಾಖಲೆಯನ್ನು ಮಾಡ್ತದೆಯೋ ಅದು ನಮ್ಮ ನಿರೀಕ್ಷೆಯ ಹೊರತು ದ ಡೆವಿಲ್ ಸೋಲುತ್ತೋ ಗೆಲ್ಲುತ್ತೋ ಅನ್ನುವಂಥ ಯಾವ ಪ್ರಶ್ನೆಯೂ ಯಾರಿಗೂ ಉಳಿದಿಲ್ಲ. ಅದು ಗೆಲುವಿನ ಸರ್ದಾರ ದರ್ಶನ್ ಅನ್ನೋದನ್ನು ಯಾವತ್ತೂ ನಾವು ಕಂಡಿದ್ದೇವೆ. ಮತ್ತು ಅವರು ಜೈಲಲ್ಲಿದ್ದಾಗ ಬಂದಂಥ ಸಾರಥಿ ಹೇಗೆ ಒಂದು ಸಾರ್ಥಕವಾದಂಥ ಚರಿತ್ರೆಯನ್ನು ನಿರ್ಮಿಸಿತೋ ಅದಕ್ಕಿಂತ ಮೇಲ್ಮಟ್ಟದ ಒಂದು ಪಂಕ್ತಿಯನ್ನು ಈ ದ ಡೆವಿಲ್ ಹಾಕಿಕೊಡುತ್ತೆ. ಆ ಶಕ್ತಿ ಇದೆ, ಆ ಸ್ವರೂಪ ಇದೆ, ಆ ಚುಂಬನವ ಒಂದು ಗಾಳಿ ಇದೆ. ಮತ್ತು ಆ ಸಿನಿಮಾ ಮಿಲನ ಪ್ರಕಾಶ್ ಅವರ ನೇತೃತ್ವದಲ್ಲಿ ಬಂದಿದೆ ಅನ್ನೋದು ಆ ದ ಡೆವಿಲಿನ ಬಹಳ ದೊಡ್ಡ ಒಂದು ನಿರೀಕ್ಷೆಯನ್ನು ಕುದುರಿಸುವಂಥ ಶಕ್ತಿ ಪ್ರವಾಹ ಅಂತ ನಾನು ಭಾವಿಸಿದ್ದೇನೆ. ವಿಶ್ ಆಲ್ ದ ಬೆಸ್ಟ್ ದ ಡೆವಿಲ್ ಟೀಮಿಗೆ. ಕನ್ನಡದ ಪ್ರೇಕ್ಷಕರು ನೇರವಾಗಿ ಥಿಯೇಟ್ರಿಗೆ ಹೋಗಿ ಪ್ರತಿ ಸಿನಿಮಾವನ್ನು ಗೆಲ್ಲಿಸಬೇಕು. ಆ ಗೆಲುವಿನ ನಾಗಾಲೋಟ 11ನೇ ತಾರೀಕಿಗೆ ದ ಡೆವಿಲ್ನಿಂದ ಆರಂಭ ಆಗಲಿ ಅಂತ ಶುಭ ಹಾರೈಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ ಕಾಯಬೇಡಿ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.